ಅಗಿ ಮಾಡ್ಕೊಂಡ್ ಅಗಿ ತಗೊಂಬರಕ್ ಹೋಗ್ತೀರಿ, ಹೋಗ್ಬೇಡ್ರಿ. ಒಂದೊಂದ್ ಕಣ್ ಕಟ್ ಮಾಡುವಂತಾವ್ ಈಗ ನೀವು ಯೂಟ್ಯೂಬ್ ನೇ ನೋಡ್ರಿ, ನಾವು ಕಡಿತಾನ ಕಟ 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 ಅಂತ ಹೇಳಿ. ಈಗೇನ್ ಚಲೋ ಇವು ಬಂದಾವ್ ನಿಮಗ್ ಟೂಲ್ಸ್. ನೀವ್ ಏನಾರು ಮಾಡ್ಕೊರಿ, ನಿಮ್ ಕಡೆ ಇಳ್ಗಿಯರಿ ಮಾಡ್ರಿ, ಏನಾರು ಮಾಡಿ ಒಂದ್ ಕಣ್ಣಿನೂ ಮಾಡ್ಕೊರಿ. ಹೆಂಗ್ ಮಾಡೋದು? ನಿಮ್ಮಲ್ಲಿ ಸಾಲ್ ಕೊರ್ಯಾಕ, ಕಬ್ಬಿನ ಸಾಲ್ ಕೊರ್ಯಾಕ 4 ಫೂಟಿನೂ ಇವು ಅದಾವ, ರಿಜರ್ ಅದಾವ, 4-4.5 5. ಅದನ್ನು ಹೇಳ್ತೀನಿ ನಿಮ್ಗೆ. ಅಂತರ ಎಲ್ಲಿಗೆ ಹೋಗ್ಬೇಕಂದ್ರೆ ನೀನ್ 4-4.5 ಬಂದ ಮಾಡಿವಿ ನಾವು. ಮಿನಿಮಮ್ 5 ಫೂಟ್, ಮ್ಯಾಕ್ಸಿಮಮ್ 7 ಫೂಟ್. ನೋಡ್ರಿ ಎಲ್ಲಿಗೆ ಬಂದಿವಿ. ಇಲ್ಲಿ ತನ ಬೇರೆ ಇದ್ವಿ, 25ರಿಂದ ಮತ್ತೆ ಚೇಂಜ್ ಆಗೈತಿ. ಅದಕ್ಕೆ ನೀವ್ ಏನ್ ಮಾಡ್ಬೇಕಾಗಿತ್ತಂದ್ರ ಒಂದ್ 4 ಫೂಟಿನ ಸಾಲ್ ಹೊಡ್ರಿ. ಸಾಲ್ ಹೊಡೆದ್ಕೊಳ್ಳಿ ಏರ್ ಮಾಡಿ ಬರ್ತಾವ. ಮನ್ಯಾಗ ಇವು ಅದಾವಲ್ರಿ, ಇವು ಏನಂದ್ರ ಗೊಬ್ಬರ ಚೀಲಗಳೆಲ್ಲ ಮನ್ಯಾಗ ಇಟ್ಟಿರ್ತೀರಿ ನೀವು, ಯಾರಿಗೂ ಕೊಡಂಗಿಲ್ಲ. ಅವ್ನು ಹರಿರಿ, ಅವ್ನು ಹರಿದ್ಕೊಳ್ಳಿ. ಅದ್ 4 ಫೂಟ ಐತದ ಉದ್ದ. ಅಂತಾವ್ 2 ಭಾಗ ಮಾಡ್ಕೊರಿ, ಹಂಗ ಇಟ್ಕೋತವ್ರಿ. ಒಂದ ಕಡೆ ಹರಿರಿ, ಹಿಂಗ ಅದನ್ನ ಹಾಸ್ರಿ. ಹಿಂಗ ಒಂದ್ ಕಡೆ ಈ ಕಡೆ 3 ಮೂಲಿ ಹರಿದ್ರ ಅಂದ್ರ ಹಿಂಗ ಉದ್ದಕ್ ಆಗ್ತೈತ ಅದು. ಅದನ್ನ ಮಾಡ್ಕೋರಿ, ಹಂಗ ಇಟ್ಕೋತವ್ರಿ. ಅದನ್ನ ಎಷ್ಟ್ ನಿಮಗ ಕಬ್ಬ್ ಹಚ್ಚುದೈತಿ 1 ಎಕರೆಕ. 1 ಕಣ್ಣಿನೂ ಮಾಡ್ಕೋರಿ. ಮಾಡ್ಕೊಂಡ್ ಮೇಲ ಪ್ಲಾಸ್ಟಿಕ್ ಮೇಲೆ ಮತ್ 1 ಇಂಚ್ ಮಣ್ಣ್ ಹಾಕ್ರಿ. ಮಣ್ಣಂದ್ರ ಮಣ್ಣ, ಎರೆಹುಳು ಗೊಬ್ಬರ, 19 ಹಾಕೋರಿದ್ರೆ ಹಾಕಿ ಅದನ್ನ ಹಾಕೊಂಡ್ ಅದ್ರ ಮೇಲೆ ಹಾಕ್ರಿ. ಹಾಕಿ ಒಂದೊಂದ್ ಕಣ್ಣಿನೂ ಇಡ್ರಿ. ಹೆಂಗ್ ಇಡ್ತೀರಿ ಇಡ್ರಿ, ಉದ್ದರ್ ಇಡ್ರಿ, ಅಡ್ಡರ್ ಇಡ್ರಿ. ಅದ್ರ ಮೇಲೆ ಮತ್ ಮಣ್ಣ್ ಹಾಕ್ರಿ. ಮಣ್ಣ್ ಹಾಕಿ ರೌದಿ ಚಲೋ ತಂಗ ತಪ್ಪ ತೋಯ್ಸ್ರಿ. ರೌದಿ ಹಾಕ್ರಿ. ಆಮೇಲೆ ಒಂದ್ ಪ್ಲಾಸ್ಟಿಕ್, ಸಾದಾ ಪ್ಲಾಸ್ಟಿಕ್, ಮಲ್ಚ್ ಪ್ಲಾಸ್ಟಿಕ್ ಸಿಗತೈತಿ, ಅದನ್ನ ತಗೊಂಬರಿ. ಅದನ್ನ ಹಾಕಿ 1 ವಾರ 15 ದಿವಸ ತನ ಹಾಕ್ರಿ. ನೋಡಕ ಹೋಗ್ಬೇಡ್ರಿ, ನೀರೇ ಹೊಡಿಯೋದಿಲ್ಲ, ಏನಿಲ್ಲ. ತೆಗಿರಿ. ಒಮ್ಮೆ ತೋರ್ಸುದ್ರಿ, ಒಮ್ಮೆ ತೋರ್ಸುದ್. ರೌದಿ ಪದ್ದಸಿರಿ ಹಾಕಿದ್ರ ಅದು ಹಸಿ ಹಿಡಿತೈತಿ ಅಲ್ಲಿ. ಆಮೇಲೆ ಮಳೆ ಕೊಡಿತೈತಿ. ಈಗ ಬಿಸಿಲು ಜಲ್ದಿ ಐತಿ, ಮಳೆ ಕೊಡಿತೈತಿ. ಈಗಿಂದ ಇಲ್ಲ, ನೀವು ಮುಂದೆ ಯಾವಾಗ ಮಾಡ್ಕೋತೀರಿ ಕಬ್ಬ, ಮಳಿ ಕಾಣ್ತತಿ. ರೌದಿ ಎಲ್ಲಾ ಕಿತ್ ತೆಗಿರಿ. ಈಗ ರೇನ್ ಪೈಪ್ ಅಂತ ಕೇಳಾಕತ್ತಿದ್ರಿ ನೀವು. 4 ಫೂಟಿನ ಸಾಲಿನಾಗ ರೇನ್ ಪೈಪ್ ಇಡ್ರಿ, ಅದು ಹೊಡ್ಕೋ ಹೋದಿರ್ತದ. ಅದು ಅದಕ್ಕೂ ನೀರ್ ಹಾಸೋಂಗಿಲ್ಲ, ಮತ್ತೆ ಜಾರಿಲೆ ಆಯ್ತ್ರೆ. ನಿಮ್ಮ ಈಗ ಕಣ್ ಇಟ್ಟಿರ್ಲ, ಕಣ್ ಹೊಡಿತೈತಿಲ್ಲ, ಕೆಳಗ್ ಪ್ಲಾಸ್ಟಿಕ್ ಹಾಕಿರಿ. ಹಿಂಗಾಗಿ ಅದ್ರ ಬೇರ್ ಒಳಗ್ ಹೋಗಿರಂಗಿಲ್ಲ. ಅಲ್ಲಿಂದ ಅಲ್ಲೇ ಹನ್ಕೊಂಡಿರ್ತಾವ ಒಂದಕ್ಕೊಂದು. ರಟ್ಟಿನ ಬಾಕ್ಸ್ ಇರ್ತಾವಲ್ಲ, ರಟ್ಟಿನ ಬಾಕ್ಸ್ ತರೋದು, ಒಂದ್ ಸಣ್ಣಗೆ ಪ್ಲಾಸ್ಟಿಕ್ ಹಚ್ಚೋದು, ಒಂದೊಂದೊಂದೊಂದ್ ತಗೋದು, ರಟ್ಟಿನ ಬಾಕ್ಸ್ ನಾಗ ಇಟ್ಕೊಂಡು ಹೋಗಿ ಹಚ್ಚೋದು. ಇದು ಖರ್ಚು ಎಟ್ಟು ಬರ್ತೈತಿ? 40 ಪೈಸ ಒಂದ್ ಅಗಿ. ಒಂದ್ ಕೋಕೋ ಪಿಟ್ ಬೇಕಾಗಿಲ್ಲ, ಟ್ರೇ ಬೇಕಾಗಿಲ್ಲ. ಇಷ್ಟು ಹಿಂಗ್ ನೆರಳಿದ್ರೆ ಸಾಕು. ನಾವು ಸಗಣಿ ಗೊಬ್ಬರ ಮಿಕ್ಸ್ ಮಾಡಿ ಹಾಕಿರ್ವಿ. ನೀವ್ ಬೇಕಾದ್ ಸರ್, ನೀವ್ ಯಾವ್ದಾರ ಮಾಡ್ಕೊರಿ. ನಂದು ಟೆಕ್ನಿಕ್ ನಾ ಇಷ್ಟ ಹೇಳಿ. ನೀವು ಸಗಣಿ ಗೊಬ್ಬರ ಹಾಕಿ ಮಾಡ್ತೀನಿ, ಇವನ್ ಆಕಳ ಗಂಜಲ ಹೊಡಿತೀನಿ, ಏನೂ ಆಗಲ್ಲ. ಆಮೇಲೆ ಅವು ಸ್ವಲ್ಪ ವಯಸ್ಸಾದ ತಿಕ್ಕೋರಿ, ಕುಡಿ ಚೂಟ್ರಿ. ನಿಮ್ಗೆ ಹಚ್ಚಕ್ ಆಗಿದ್ದಿಲ್ಲ ಅಂದ್ರೆ ಕುಡಿ ಚೂಟ್ರಿ ಅಲ್ಲೇ ಇರ್ತದೆ. ಆಕ್ಚುಲಿ 30 ದಿವಸನಾಗ ಹಚ್ಬೇಕಂತೀವಿ. ಬೈ ಚಾನ್ಸ್ 30 ದಿವಸನಾಗ ಹಾಲಿಲ್ಲ, 25 ದಿವಸದ ಬೆಸ್ಟ್ ಅಗಿ. ಹಾಲಿಲ್ಲ ಕುಡಿ ಚೂಟ್ರಿ ಅಲ್ಲೇ, ತೆಗಿಬೇಡ್ರಿ ನರ್ಸರಿಯಿಂದ. ಅಲ್ಲೇ ಕುಡಿ ಚೂಟ್ರಿ. ಇನ್ನೊಂದ್ ವಾರ ಹೋಗತ್ತ, ಏನೂ ಆಗ. ಇಲ್ಲಿ ಕುಡಿ ಚೂಟ್ರೆ ಮರಿ ಹೊಡಿತೈತ ಅದ ಹಚ್ಚಿದ ಕೂಡಲೇ. ಸರ ಅರ್ಮುರ್ದ ಪಾರ್ಶಿಯಲ್ ಇರ್ಬೇಕು, ಪಾರ್ಶಿಯಲ್ ಇದ್ದು ಸಾಕು. ಅದಕ್ಕೊಂದಿಟ್ಟು ಬಿಸಿಲು ಬಿಡಿಬೇಕಲ್ಲ, ಅದ ಗಟ್ಟಿ ಆಗ್ಬೇಕಲ್ಲ. ನಿಮ್ ಹೊಲಕ್ಕೆ ಹೋಗಿ ಕುಡ್ಕೋಬೇಕಲ್ಲ. 2 ಇದಕ್ಕೆ ಏನ್ ಬೇಕ್ರಿ? ಒಂದು ನಿಮ್ಗೆ ಇದು ಬೇಕಾ? ಪ್ಲಾಸ್ಟಿಕ್ ಮನಿ ಬೇಕಾಗಿಲ್ಲ. ಇದನ್ನ ಯಾರಂದ್ರ ಡಾಕ್ಟರ್ ಜಮದಗ್ನಿ ಅಂತ ಹೇಳಿ ಇಲ್ಲೇ ಮಾಡಿದ್ರು. ನೀವು ಮರಾಠಿಯಾಗ ಬರ್ತೈತ ಅದ. ಅವ್ರು ಇದು ರೀ, ಅವ್ರಂದ್ರ ಸಾಂಗ್ಲಿ ತಕ್ಕ ಒಂದ್ ಊರಾಗ ಅದಾರ. ಅವ್ರು ನನ್ನಂಗೆ ಸೈಂಟಿಸ್ಟ್ ಇದ್ರು, ಡೆಲ್ಲಿಗಿದ್ರೆ. ಅವ್ರು ಸುಣ್ಣದ ನೀರ್ ಹಾಕ್ತಾರೆ. ನಾವ್ ಏನು ಬೇಡ ಸುಡುಗಾಡ. ನೀವು ಹಾಕಿ ಗ್ರೀನ್ ಹೌಸ್ ಅದು ಮತ್ ಮಾಡ್ಕೋಕಾಗ್ತೀರಿ ಸರ್. ಪಾರ್ಶಿಯಲ್ ಶೇಡ್ ಹಾಕ್ರಿ, 50-50% ಇಂದ ಹಾಕ್ರಿ. ನಿಮ್ ಕಡೆ ಇತ್ತಂದ್ರೆ ನೀವ್ ಏನ್ ಬೇಕಾದ್ ಮಾಡ್ರಿ. ನಾ ಏನು ನಾಳೆ ಇರ್ಲಿಲ್ಲ ಅಂದ್ರೆ ಇದು ಮಾಡ್ಬೋದು. ಇದನ್ನ ನಾವು ಮೊನ್ನೆ ನಮ್ದು ಓಪನ್ ಆಗಿ ಮಾಡಿವಿ. ಇವತ್ತು 15-16 ಸಸಿ, 16,000 ಸಸಿ, 30%-40% ಖರ್ಚಾಗೈತೆ. 1 ಎಕರೆಗೆ ಎಷ್ಟು? ಅರ್ಧ ಟನ್ ಕಬ್ಬು ಹೋಗ್ತದೆ. ಅರ್ಧ ಟನ್ನಿಂದ ಬಾಳ ಆದ್ರೆ 700 ಕಿಲೋ ಮ್ಯಾಕ್ಸಿಮಮ್. ಕಾನ್ ದೊಡ್ಡ ಸ್ವಲ್ಪ ದಪ್ಪ ಇತ್ತಂದ್ರೆ ಬಾಳ ಹೋಗ್ತದ ಬೀಜ. ಅಗದಿ ಮೀಡಿಯಂ ತಗೊಂಡ್ರೆ 8ರಿಂದ 10 ತಿಂಗಳು ತಗೋ ಅನ್ನೋದೇ ನಿಮ್ಗೆ ಹೇಳಕ್ಕಿದ್ದಿದ್ ಕಬ್ಬ ಅಷ್ಟೇ. ಇದನ್ ಮಾಡ್ರಿ. ಇದು ಸಿಂಪಲ್. ಇದ್ರಾಗ ಏನೈತಿ ಹೇಳ್ರಿ ನಾ, ಅದಕ್ಕೆ ಒಂದಾತ್ರೆ. ಇನ್ 2ನೇ ನೆಕ್ಸ್ಟ್ ಬೀಜೋಪಚಾರ ಮಾತ್ರ ಕಂಪಲ್ಸರಿ ಮಾಡ್ಬೇಕು. ಇದನ್ ಮಾಡುವಾಗ ಆದ್ರೂ ಆಯ್ತು, ಕಬ್ಬ್ ಹಚ್ಚುವಾಗಾದ್ರು. ಬೆವಿಸ್ಟಿನ್ ರೀ, ಬೆವಿಸ್ಟಿನ್ ಅಂತ ಸಿಗ್ತೈತಿ. 2 ಗ್ರಾಮ್ 1 ಲೀಟರ್ ನೀರಿಗೆ. ಆಮೇಲೆ ಕ್ಲೋರೋ ಹಾಕ್ಬೇಡ್ರಿ. ಕ್ಲೋರೋ ಬಂದ್ ಕ್ಲೋರೋಪೈರಿಫಾಸ್ ಬದ್ಲಿ ರಿಜೆಂಟ್ ಅಂತ ಸಿಗ್ತದೆ, ಹಾಲಿನ ಗತಿ. 1 ml 1 ಲೀಟರ್ ರಿಜೆಂಟ್. ಯಾಕಂದ್ರೆ ಹಿಂಗ್ ಕ್ಲೋರೋ ನಾವ ಕುಡಿದ್ರೆ ಸಾಯವಲ್ಲಾಗಿವಿ, ನಾವೇನ್ ಸಾಯ್ತಾವ. ಹಿಂಗ ಅಂತಿನ ಸಿಟಿ ಬರ್ಬೇಡ್ರಿ, ಅವ್ರು ಹೋಗೇ ಬಿಟ್ಟೈತಿ ಕ್ಲೋರೋದು. ಇನ್ನ ರಿಜೆಂಟ್ ರೀ. ರಿಜೆಂಟ್ ಆದ್ಮೇಲೆ ನಿಮ್ ಮನ್ಯಾಗ ಯೂರಿಯಾ ಐತಿ, 1 ಗ್ರಾಮ್ 1 ಲೀಟರ್ ನೀರಿಗೆ. 1 ಗ್ರಾಮ್ 1 ಲೀಟರ್ ಇದಕ್ಕೆ 2 ಗ್ರಾಮ್ ಹಾಕ್ರಿ ಏನಾಗಿಲ್ಲ. ಆಮೇಲೆ ಜಿಂಕ್ ಸಲ್ಫೇಟ್, ಜಿಂಕ್ ನೀರ್ನಾಗ ಕರ್ಗೋದು 1 ಗ್ರಾಮ್. ಕಬ್ಬಿನ ಸಲ್ಫೇಟ್ 1 ಗ್ರಾಮ್. ನಿಮ್ ಬಾಗ್ನಾಗೆಲ್ಲ ಹಾಕಬೇಕ್ರಿ. ಫೆರಸ್ ಸಲ್ಫೇಟ್
ಕರಸ್ ಅಂತಾರ, ಐರನ್ ಸಲ್ಫೇಟ್ ಅಂದ್ರು ಅಂತಾರ, ಬಾಳ ಅದಾವ ಹೆಸರು. ನೀವು ಕಬ್ಬಿನ ಸಲ್ಫೇಟ್ ಅಂದ್ರೆ ಕೊಡ್ತಾರ. ಅದನ್ನ 1 ಗ್ರಾಮ್ ಇದಕ್ಕೆ ಎಷ್ಟು ಬೇಕಾಗ್ತೈತಿ? 100 ಲೀಟರ್ ನೀರಿಗೆ ಹೇಳಿನ, 1 ಲೀಟರ್ ನೀರಿಗೆ ಹೇಳಿನಿ. ನೀವು ನೀರ್ ನಿಮ್ ಕಬ್ಬ ಎಷ್ಟು ನೀರ್ನಾಗ ಎದ್ದತಿರಲ್ಲ ಅಷ್ಟು ನೀರ್ ಅದಕ್ಕೆ ಹಾಕ್ರಿ. ಈಗ ನೀರ್ ನಿಮ್ ಕಬ್ಬ ಹಾಕಿದ ಕೂಡಲೇ ನೀರ್ ಬಿಡ್ತಿರಲ್ಲ, ಅಳದ್ ಹಾಕ್ರಿ. ಅಷ್ಟ್ ನೀರ ಅದಕ್ಕೆ ಔಷಧ ಹಾಕ್ರಿ, ನೆನಸ್ರಿ. ಎಷ್ಟ್ ಮಿನಿಮಮ್ 2 ತಾಸ್, ಮ್ಯಾಕ್ಸಿಮಮ್ ಎಲ್ಲಿ ತನ ಹೋಗ್ಬೋದು ಅಂದ್ರೆ 4 ತಾಸ್, 6 ತಾಸ 12 ತಾಸ ಹೇಳಕತ್ತಾರ. ಅವನ್ನೆಲ್ಲ ಮಾಡಕ್ ಹೋಗ್ಬೇಡ್ರಿ. ಕಣ್ಣು ಬಹಳ ಸೂಕ್ಷ್ಮದಾವ, ಈಗ ಉದ್ರಾಕತ್ತಾವ. ನೀವು ಹಿಡಿಯೋ ಮುಂದಾಗ ಒಂದಿಟ್ಟು ಏನಾರ ತರ ಮುಂದಾಗ ಉದ್ರಿದಂದ್ರೆ ಹುಟ್ಟಂಗಿಲ್ಲ. ಈಗಿನ ಕನಕ ಇಲ್ಲಿ ತೋರಿಸಿದ್ರು ಕಣ್ಣು ಹೊಡೆಯತ್ತ. ಅದಕ್ಕೆ ನೀವ್ ಏನ್ ಮಾಡ್ರಿ, ನನ್ ಕೇಳಿದ್ರಿ 2 ತಾಸ್ ಅಷ್ಟ್ ನೆನೆಸಿ ಹಚ್ಬೇಕಾದ್ರೆ ರಗಡಾಗೈತಿ ನಮ್ಗೆ ಹನಿ ಬರ. ಅಷ್ಟು ಮಾಡಬೇಡಿ, ಎತ್ತೇದ್ ಮಾಡ್ರಿ ಸರ್. ಅದ್ರ ಬದ್ಲಿ ಇದನ್ನ ಮಾಡ್ರಿ. ಇದು ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ ಹೇಳ್ತೀವಿ, ನೀವು ಇನ್ನ ಎದ್ದಾಕೋ ತ್ರಾಸ ಆಗ್ತಿದ್ರೆ ಕಪ್ ಸಾಲ್ನಾಗ ಇಡ್ತಿರಲ್ಲ, ನನಗೆ ಹಾಕೊಂಡ್ ಪಾಪ್ಲೆ ಹೊಡ್ರಿ, ತಪ್ಪ ಹಿಂಗಾರ ಹೊಡ್ರಿ. ಅದು ಸ್ವಲ್ಪ ರೀ, ಅದು ಏನ್ ಬಾಳ 10% ಅಷ್ಟೇ. ಅದೇನಂದ್ರೆ ಅದು ಒಳಗೆ ಎಷ್ಟು ಔಷಧ ಹೋಗಿರ್ತೈತಿ ಅಟ್ರ ಇರ್ತೈತಿ, ಮತ್ತ ಔಷಧ ಆಮ್ಯಾಗ ಹೋಗ್ತದ. ಆಯ್ತ್ರಿ. ಇನ್ನು ನೆಕ್ಸ್ಟ್ ಸರ್ ಡ್ರಂಚಿಂಗ್ ಏನಾಗ್ತೈತಿ? ಡ್ರಂಚಿಂಗ್ ಮತ್ ಮನ್ಯಾಗ ಸೇರ್ತೈತೆ. ಅದು ಅದು ಹೋಗಿ ಅದಕ್ಕೆ ಹತ್ಬೇಕಲ್ಲ, ಕಬ್ನ್ಯಾಗ ಒಳಗ್ ಹೋಗ್ಬೇಕ. ಯಾಕೆ ಗೊತ್ತೇನ್ರಿ? ನಿಮ್ಮ ಕಣ್ಣ ನಾವ್ ಹೇಳ್ದಂಗ ನೆನ್ಸಿ ಅದ್ ಬಿಟ್ರೆ ಬೇರೆ ಕತ್ತಿ ಅದನ್ನ ಮತ್ ಸಾಲ್ನಾಗ ಸುರಿ ಬಿಡುದ್ರಿ, ನೀರಾಗ ಬಿಟ್ರೆ ನಡೀರಿ. ಅದ್ನ್ಯಾಗ ಚಲ್ತೀರಿ, ಅದ್ ಮತ್ ಬಿಡುದ. ಒಂದ್ ಲೀಟರ್ ಕಾರ್ ಕವಿಸ್ಟಿನ, ರಿಜೆಂಟ್, ಯೂರಿಯಾ, ಜಿಂಕ್ ಸಲ್ಫೇಟ್, ಕಬ್ಬಿನ ಸಲ್ಫೇಟ್ ಎಲ್ಲಾ ಒಂದೊಂದ್ ಅದಾವ್ರಿ. ಯೂರಿಯಾ ಇದು ಬೆವಿಸ್ಟಿನ್ 2 ಗ್ರಾಮ್, ಉಳಿಕಿದೆಲ್ಲ 1 ಗ್ರಾಮ್. ನೀರ್ ಸಿಕ್ತದ 1 ml. ಮುಗಿತಾ? ಇನ್ನ ಆದ್ಮೇಲೆ ಇನ್ ಏನ್ ಮಾಡೋದಕ್ಕಂದ್ರ ಬಾಳ ಇಂಪಾರ್ಟೆಂಟ್ ಅಂದ್ರ ನೀವೆಲ್ಲರೂ ನಮ್ಮ ನೀರು ಸೌಳು ಹೊಡೆದಿದ್ರ ಸರ್, ನೀರ್ ಸೌಳ್ ಆಗಿತ್ತಂದ್ರ ಮೊದಲ್ ನೀರ್ ಟೆಸ್ಟ್ ಮಾಡ್ಸಿ. 4 ನೀರ್ ಟೆಸ್ಟ್ ಆಗ್ಬೇಕು. ಒಂದು ಇಂಪಾರ್ಟೆಂಟ್ ಹೇಳ್ತೀನಿ ನೋಡ್ರಿ. ಒಂದು ಅದ್ರ ರಸಸಾರ, 2ನೇದ್ದು ಅದ್ರದ್ದು EC ಲವಣಾಂಶ, 3ನೇದು SAR ಅಂತ ಬರ್ಕೋರಿ, ಸೋಡಿಯಂ ಅಬ್ಸಾರ್ಪ್ಷನ್ ರೇಷಿಯೋ. ಅದಾದ್ಮೇಲೆ RSC ಅಂತ ಇವು 4 ಮಾಡ್ಕೊಡನ್ಬೇಕು. 4 ಮಾಡಿಕೊಟ್ಟು ಅದ್ರಾಗ EC ಏನಾರೇ 1.2 2 ಇದ್ರೆ ನಡಿತೈತಿ. 4 ದಾಟಿತು ಇವ್ರು ಎಲ್ಲಾ ನೀವು ಡ್ರಿಪ್ ಬೇಕಾದ್ ಮಾಡ್ರಿ, ಚೋಕ್ ಆಗ್ತಾವ, ಲಾಕ್ ಆಗೋದ್ರಿ. ನೀವ್ ಬೇಕಾದ್ ಮಾಡ್ರಿ. ಅದಕ್ಕೆ ಸರ್ ನೀರ್ ಪರಿಹಾರ ಸರ್ ಪರಿಹಾರ ಏನು ಇಲ್ಲ. ಏನೋ ಅಯನೈಸೇಷನ್ ಮಾಡುವ ಅವೆಲ್ಲ ಬೋಗಸ್ರಿ. ನಾವ್ ರಿಸರ್ಚ್ ಮಾಡಿ ನೋಡಿವಿ, ನೀರ್ ಅದ್ರಾಗ ಹಾಯಿಸಿದ ಮೇಲೆ ಅದು ಹೊಡಿತೈತಿ ಅಂತ ಹೇಳ್ತಾರ. ಅಂದ್ರೆ ಅದು ಇದು ಆಗ್ತದ ಅಯನೈಸೇಷನ್. ಅದ ಒಳದ ಕೂಳೆ ಮುಂದ್ ಹೋದ್ಕೊಳ್ಳೆ ಮತ್ ಕೊಡುದಿಲ್ಲ. ಅದು ಇನ್ನೊಂದ್ ಹೇಳ್ತಾರ ಸರ್, ಎಲ್ಲ ಬೋಗಸ್. ಕೆರಿ ಒಳಗೆ ಕೆರಿ ಬಿಸಿಲು ಕಾಶ ಆಮೇಲೆ ಹಾಸಿರ ಏನು ಆಗಂಗ ಸರ್. ಹಂಗಾಗಿದ್ರೆ ಸಮುದ್ರ ನೀರ್ ಇಟ್ಟೋದಿಗೆ ಎಲ್ಲ ತಂದು ಶುದ್ಧ ಮಾಡ್ತೀವಿ. ಅದನ್ನ ವಿಚಾರ ಮಾಡ್ರಿ ನೀವು. ಅದನ್ನೆಲ್ಲ ಸಮುದ್ರ ನೀರ್ ಬಾಳ ಐತಿ. 3% ಫ್ರೆಶ್ ವಾಟರ್ ಐತಿ ಇಡೀ ಜಗತ್ತಿನಾಗ. 97% ಸಾಲ್ಟ್ ಐತಿ. ಎಲ್ಲ ಬಂಗಾಳ ಕೊಲ್ಲಿ, ಅರೇಬಿಯನ್ ಸಿ ಎಲ್ಲ ನೀರ್ ತೊಗೊಂಬರ್ತಿದ್ರು ಇಟ್ಟೋದಿಗೆ ವಿಜ್ಞಾನಿಗಳು. ಇದನ್ನ ಸುಮ್ಮನೆ ನಿಮ್ಗ್ ಮಜಾ ನಡ್ದೈತಿ. ಅದ ನಾವ್ ಹೇಳಂಗಿಲ್ಲ ಅವ್ರ ಕಂಪ್ನಿ ಅವ್ರು. ಅದ್ನ್ಯಾಕ್ ಮಾಡ್ತೀರಿ ಸರ್? ದೇವ್ರ ನಮ್ಗ್ ಕೊಟ್ಟಾನಂತ ಸಪ್ ನೀರ, ಉಪ್ಪು ನೀರ ಏನು ಮಾಡಕ್ ಬರಂಗಿಲ್ಲ. ಅದಕ್ಕೆ ಏನೇನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀರ್ ಚಲೋ ಇದ್ರನ್ನ ಅಷ್ಟೇ ಬೆಳಿ. ಅದಕ್ಕೆ ನಾ ಇನ್ನೂ ಅಂದು ಹೇಳಿಲ್ಲ, 4 ಗುರಿ ಹಾಕೋಬೇಕು. 1 ಉತ್ತಮ ತಳಿ, 2ನೇದು ಚಲೋ ತಂಗ ಭೂಮಿ ತಯಾರಿಕೆ, ಫಲವತ್ತತೆ ಭೂಮಿ, 3ನೇದು ನೀರು ಬಾಳ ಇಂಪಾರ್ಟೆಂಟ್ ಐತಿ. ನೀರ್ ಚಲೋ ನೀರೇ ಕೊಡ್ಬೇಕು ಇದಕ್ಕೆ. ಅದಕ್ಕೆ ಸೌಳ್ ನೀರ್ ಕೊಟ್ಟು ಬೆಳಿ ಅಂದ್ರೆ ಅದು ಅಟ್ಟ ಬೆಳಿತೈತಿ. ಇನ್ನ 4ನೇದ್ದು ಹನಿ ನೀರಾವರಿ ಮತ್ತು ರಸಾವರಿ. ಇವು 4 ಪಾಯಿಂಟ್ ನೆನ್ಪಿಟ್ಕೊಂಡು ಹೋದ್ರೆ ಕಬ್ಬು ಬೇಕಾದಂಗೆ ಇಳುವರಿ ತೆಗಿಬಹುದು. 4 ಸರ್ ಡ್ರಿಪ್ ನಡಿತೈತಿ, ಬಟ್ ಚೋಕ್ ಆಗಲ್ದಂಗ್ ನೋಡ್ಕೋಬೇಕು. ಆಸಿಡ್ ಅವ್ರು ಹೇಳ್ತಾರೆ ಈಗ ನಾಯಕರು. ಆಮೇಲೆ ಆಸಿಡ್ ಟ್ರೀಟ್ಮೆಂಟ್ ಕಂಪಲ್ಸರಿ ಇರ್ಬೇಕು. ಎರಿ ಭೂಮಿಗೆ ಡ್ರಿಪ್ ನಡೆಯಂಗಿಲ್ಲ ಅಂತ ಇಲ್ಲ ಸರ್. ನೀರು ಇದಕ್ಕೆ ನೀವು ಹನಿಯಾಗಿ ನೀರು ಬೇರೆ ಒಲೆನ ಕೊಡ್ರಿ. ಆಮೇಲೆ ನೀವು ಏನ್ ತಿಳ್ಕೊಂಡ್ರಿ, ನೀವು ಗೊಬ್ಬರ ಕೊಟ್ಟಿದ್ದೆಲ್ಲ ನೀರ್ ಸರ್, ನೀರ್ ಕರೆಕ್ಟ್ ಇದ್ರೆ ನೀರ್ ಜಕ್ಕೊಂಡ್ ನಿಮ್ಗೆ ಬೇರಿನ ಜೊತೆ ನೀರ್ ಹೋಗ್ತಿರ್ತದಲ್ಲ, ಅದು ಕರೆಕ್ಟ್ ಇತ್ತಪ್ಪ ಅಂದ್ರೆ ನಿಮ್ದು ಇದು ಗೊಬ್ಬರನು ಕರೆಕ್ಟ್ ಹೋಗ್ತದೆ. ನಾವು ಸೈನ್ಸ್ ಕಲ್ತೀವಿ ಅದ್ರಾಗ ಮಾಸ್ ಫ್ಲೋ, ಡಿಫ್ಯೂಷನ್, ಆಸ್ಮಾಸಿಸ್ ಇವೆಲ್ಲ ಹೇಳ್ತೀವಿ. ಅವೆಲ್ಲ ನಿಮ್ಗೆ ಹೇಳಿದ್ರೆ ತಿಳಿಯೋದಿಲ್ಲ. ನಿಮಗೇನು ಬೇರು ವಲಯನಾಗ ಹಸಿ ಇರ್ಬೇಕು, ಬೇರು ಬೆಳವಣಿಗೆ ಆಗಿರ್ಬೇಕು, ಬೇರು ವಲಯನಲ್ಲಿ ರಸಗೊಬ್ಬರಗಳು ಇರ್ಬೇಕು. ಅಂದ್ರೆ ಸರ್ ಎಲ್ಲಾ ರಸಗೊಬ್ಬರಗಳು ನೀವು ಭೂಮಿಗೆ ಹಾಕಿದ ಕೂಡಲೇ ನೀವು ಎಲ್ಲಾ ಬೆಳಿತೈತೆ ಅಂತ ತಿಳ್ಕೊಂಡ್ರಿ, ಅದು ತಿನ್ನಂಗಿಲ್ಲ. ಅದ್ರಾಗ ರಂಜಕದ ಗೊಬ್ಬರ ನಿಮ್ ಏರಿ ಭೂಮಿಯಾಗ ಫಿಕ್ಸ್ ಆಗ್ತದೆ. ಇನ್ ನೈಟ್ರೋಜನ್ ನೀವು ಜಲ್ದಿ ಅದನ್ನ ತಗೊಂಗ್ ಮಾಡ್ಲಿಲ್ಲ ಬೆಳಿ,
ಗಾಳಿಗರಿ ಯಾರು ಹೋಗ್ತದ, ನೀರಿನ ಜೋರಿ ಯಾರು ಹೋಗ್ತದ ಅಥವಾ ವೇಸ್ಟ್ ಆಗ್ತದ. ಈ ಭೂಮಿಗೆ ಟ್ರಿಪ್ ನಡೆದಿದೆ ಅಂದ್ರೆ ಡ್ರಿಪ್ ನಡೀಲಿ ಸರ್, ಯಾಕೆ ಮಾಡಿ ಡ್ರಿಪ್ ಸ್ಪೆಷಲಿ ಸರ್ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಹೆಚ್ಚಿರುವುದೇ ಇದಕ್ರಿ ಎರಿ ಇದಕ್ಕೆ ಅಂದ್ರೆ ನೀರ್ ಹಿಡ್ಕೋ ಶಕ್ತಿ. ಬಟ್ ನೀರ್ ಹಿಡ್ಕೋ ಶಕ್ತಿ ಹೆಚ್ಚು ಮಾಡ್ಬೇಕಂದ್ರ ಬರೀ ಡ್ರಿಪ್ ಮಾಡಿದ್ರ ಹಂಗಿಲ್ಲ, ಭೂಮಿ ಒಳಗ ಕಸ ಕಡ್ಡಿ ಸಗಣಿ ಇರ್ಬೇಕು ಅಷ್ಟೇ. ನಾವು ಹುಟ್ಟಿದ್ ಏನ್ ಆಗಂಗಿಲ್ಲ. ನೀವೇನಾದ ಕಸ ಕಡ್ಡಿ ಸಗಣಿ ಅಂದ್ರೆ ಏನ್ ತಿಳ್ಕೊತಿರ್ತೀವಿ ಸರ್ ಮತ್ತೊಂದು ಸದ್ಯಕ್ಕೆ ಎಲ್ಲ ಈ ತತ್ವದ ಕಳೆನಾಶಕ ಹೊಡೆದಿದೆ ಅದರಿಂದ ಅದನ್ನ ಹೇಳ್ತೀನಿ ಸರ್.